ಈದ್ ಮಿಲಾದ್ ಬ್ಯಾನರ್ನಲ್ಲಿ ಹಮಾಸ್ ಉಗ್ರರ ಫೋಟೋ ಕೋಮು ಭಾವನೆ ಖಂಡಿಸುವಂತಹ ಯತ್ನವೆಂದು ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ಬಾಗಲಕೋಟೆ ನಗರ ಠಾಣೆ ಪೊಲೀಸರಿಂದ ಇಬ್ಬರ ಬಂಧನವಾಗಿದೆ. ಕೋಮು ಭಾವನೆ ಕೆಡಿಸುವ ಯತ್ನ ಆರೋಪದಡಿ ದೂರು ದಾಖಲಾಗಿದೆ. ಜಾಫರ್ ಹನವಸಾಗರ ಇಸ್ಮಾಯಿಲ್ ಬಾಗೇವಾಡಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಬಾಗಲಕೋಟೆ ನಗರ ಠಾಣೆ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ಕೋಮು ಭಾವನೆ ಕದಡಿಸುವ ಯತ್ನ ಆರೋಪದಡಿ ದೂರು ದಾಖಲಾಗಿರುವಂಥದ್ದು. ಜಾಫರ್ ಹನವಸಾಗರ ಇಸ್ಮಾಯಿಲ್ ಬಾಗೇವಾಡಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೆರವಣಿಗೆ ಸಮಯದಲ್ಲಿ ಸ್ವಾಗತ ಕೋರಿ ಕಟ್ಟಿರುವಂತಹ ಬ್ಯಾನರ್ ಉಗ್ರರ ಫೋಟೋ ಹಾಕಿ ಕಿಂಗ್ ಆಫ್ ವರ್ಲ್ಡ್ ಅಂತ ಪದ ಬಳಕೆ ಮಾಡಿದ್ದಾರೆ. ಈದ್ ಮಿಲಾದ್ ಬ್ಯಾನರ್ನಲ್ಲಿ ಹಮಾಸ್ ಉಗ್ರರ ಫೋಟೋವನ್ನ ಹಾಕಲಾಗಿದೆ. ಕೋಮು ಭಾವನೆ ಕೆಡಿಸುವಂತಹ ಯತ್ನ ಅಂತ ಹೇಳಿಬಿಟ್ಟು ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ಅರೆಸ್ಟ್ ಕೂಡ ಮಾಡಲಾಗಿದೆ. ಬಾಗಲಕೋಟೆ ನಗರ ಠಾಣೆಯಲ್ಲಿ ದಾಖಲಾಗಿದೆ ಕೇಸ್ ಕೂಡ. ಇಬ್ಬರನ್ನ ಬಂಧಿಸಲಾಗಿದೆ. ಹಮಾಸ್ ಉಗ್ರರ ಫೋಟೋವನ್ನ ಹಾಕಿ ಕಿಂಗ್ಸ್ ಅಂತ ಹೇಳ್ತಿದ್ದಾರೆ. ಜಾಫರ್ ಹನಮಸಾಗರ ಇಸ್ಮಾಯಿಲ್ ಬಾಗೇವಾಡಿ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗ್ತಾ ಇದೆ. ಬ್ಯಾನರ್ನಲ್ಲಿ ಹಾಕಿರುವಂತಹ ಫೋಟೋವನ್ನ ಗಮನಿಸ್ತಾ ಇದ್ದೀರಾ. ಹಮಾಸ್ ಉಗ್ರರ ಫೋಟೋವನ್ನ ಹಾಕಿದ್ದಾರೆ. ಕಿಂಗ್ ಆಫ್ ವರ್ಲ್ಡ್ ಅಂತ ಪದ ಬಳಕೆ ಬೇರೆ ಮಾಡಿದ್ದಾರೆ. ಸೊ ನಿಜಕ್ಕೂ ಏನಕ್ಕೆ ಈ ರೀತಿಯಾಗಿ ಮಾಡ್ತಾರೋ ಅಥವಾ ಮಾಡಿಸ್ತಾರೋ ಒಂದೂ ಅರ್ಥ ಆಗೋದಿಲ್ಲ. ಒಂದೊಂದ್ಸಲಿ ಎಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿರುತ್ತಾ ಅನ್ನುವಂಥ ಅನುಮಾನ ಮೂಡುತ್ತೆ. ಒಂದು ಕಡೆ ಗಣೇಶನ ಗಲಾಟೆ, ಮದ್ದೂರಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ಸೊ ಇಲ್ಲಿ ನೋಡಿ ಕಿಂಗ್ ಆಫ್ ವರ್ಲ್ಡ್ ಅಂತ ಉಗ್ರರ ಫೋಟೋವನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕಿಂಗ್ ಆಫ್ ದ ವರ್ಲ್ಡ್ ಅಂತ ಬರೆದಿದ್ದಾರೆ. ನಿಜಕ್ಕೂ ಏನಕ್ಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದ್ರ ಹಿಂದೆ ಯಾರಿದ್ದಾರೆ, ಯಾಕೆ ಹೀಗೆ ಮಾಡಿದ್ರು ಎಲ್ಲವೂ ಕೂಡ ತನಿಖೆ ಆಗಬೇಕು, ಹೊರಬರಬೇಕು. ಗಲಾಟೆಗಳೇ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಹಾಕಿದಾಗ ಕೋಮು ಭಾವನೆ ಕಡಿಸುವಂತಹ ಯತ್ನ ನಿಜಕ್ಕೂ ಆಗತ್ತೆ. ಎಲ್ಲಿದೆ ಸೌಹಾರ್ದತೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮೆರವಣಿಗೆಯ ಸಮಯದಲ್ಲಿ ಸ್ವಾಗತವನ್ನು ಕೋರಿ ಈದ್ ಮಿಲಾದ್ ಸಂದರ್ಭದಲ್ಲಿ ಹಾಕಿರುವಂತಹ ಬ್ಯಾನರ್ ಇದು. ಗಣೇಶ ಹಬ್ಬ ಬಂತು ಅಂದ್ರೇ ಒಂದು ರೀತಿಯಾಗಿ ಭಯ ಆಗ್ತಾ ಇರುತ್ತೆ, ಎಲ್ಲಿ ಏನಾಗುತ್ತೋ ಅಂತ ಹೇಳಿಬಿಟ್ಟು. ಮದ್ದೂರಿನ ಗಲಾಟೆ ಇನ್ನೂ ಕೂಡ ತಣ್ಣಗಾಗ್ತಿಲ್ಲ. ರಾಜಕೀಯದವರೆಲ್ಲರೂ ಎಂಟ್ರಿ ಆಗ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಟಾಂಗ್ ಕೊಡ್ತಿದ್ದಾರೆ. ಇವೆಲ್ಲವನ್ನು ನಿಲ್ಲಿಸುವಂತಹ ಕೆಲಸ ಆಗಬೇಕು. ಇಲ್ಲದೆ ಹೋದರೆ ಅಮಾಯಕರು ಬಲಿ ಆಗ್ತಾರೆ ಈ ಎಲ್ಲ ಒಂದು ಬೆಳವಣಿಗೆಗಳಿಂದ. ಸೊ ಇಬ್ಬರನ್ನ ಬಂಧನ ಮಾಡಿದ್ದಾರೆ ಆಲ್ರೆಡಿ. ಮೆರವಣಿಗೆ ಸಮಯದಲ್ಲಿ ಸ್ವಾಗತ ಕೋರಿ ಕಟ್ಟಿರುವ ಬ್ಯಾನರ್ನ ಗಮನಿಸ್ತಾ ಇದ್ದೀರಾ. ಹಮಾಸ್ ಉಗ್ರರು ಫೋಟೋವನ್ನು ಹಾಕಿ ಕಿಂಗ್ ಆಫ್ ವರ್ಲ್ಡ್ ಅಂತ ಬ್ಯಾನರ್ನಲ್ಲಿ ಬರೆದಿರುವಂಥದ್ದು. ಸೊ ವಿಚಾರಣೆ ನಡೆಸ್ತಾರೆ. ಏನಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು, ಯಾರಿದ್ದಾರೆ ಇದ್ರ ಹಿಂದೆ, ಇಂಟೆನ್ಷನ್ ಏನಿತ್ತು ಎಲ್ಲವನ್ನೂ ಕೂಡ ಪೊಲೀಸರೇ ಬಾಯಿ ಬಿಡಿಸಬೇಕು. ಬಾಗಲಕೋಟೆ ಠಾಣೆಯಲ್ಲಿ ದಾಖಲಾಗಿದೆ ಕೇಸ್. ಇಬ್ಬರನ್ನ ಬಂಧನ ಕೂಡ ಮಾಡಿದ್ದಾರೆ. ವಿಚಾರಣೆ ನಡೀಬೇಕಾಗಿದೆ.